ಟಾಪ್ 6 ಸಿನಿಮಾ. ಈ ಸಿನಿಮಾ ಬಗ್ಗೆ ಒಂದು ಹೊಸ ಅಪ್ಡೇಟ್ ಏನಂತಂದರೆ, ಅಥವಾ ಹೊಸ ವಿಚಾರ ಏನಂತಂದರೆ, ಹುಮಾ ಕುರೇಶಿ ಬಾಲಿವುಡ್‌ನ ನಟಿ, ಹೆಸರಾಂತ ನಟಿ. ಈ ಚಿತ್ರದಲ್ಲಿ ಎಲಿಜಬೆತ್ ಅನ್ನುವಂಥ ಒಂದು ಪಾತ್ರ ಮಾಡಿರುವಂಥದ್ದು. ಇವರು ಈಗ ಹೇಳಿರುವಂಥ ಮಾತು ತುಂಬ ವೈರಲ್ ಆಗಿರುವಂಥದ್ದು. ಅದೆಷ್ಟು ಅಂತಂದರೆ, ಸಿನಿಮಾದ ಆಳ ಮತ್ತು ಅದರ ಫೋರ್ಸ್ ಏನಿದೆ ಅದನ್ನು ತಿಳಿಸುವಂಥ ಕೆಲಸ ಮಾಡಿದೆ ಇವರ ಮಾತು. ಏನಂತಂದರೆ, 8 ರಿಂದ 9 ನಿಮಿಷ ಒಂದಷ್ಟು ಕಟ್ಸ್ಗಳನ್ನು ನೋಡಿದ್ದೇನೆ. ಆ ಕಟ್ಸ್ಗಳನ್ನು ಜಾಯಿಂಟ್ ಮಾಡಿ ಒಂದು ವಿಡಿಯೋ ಥರದ ಮಾಡಿದ್ದಾರೆ. ಅದನ್ನು ನಾನು ನೋಡಿದ್ದೀನಿ. ಆ ಕಟ್ಸ್ ನೋಡಿದಾಗ ನನ್ನ ಇಡೀ ಚಿತ್ರದ ಜರ್ನಿಯಲ್ಲಿ ಈ ಥರದ ಸೀನ್ಗಳನ್ನು ನಾನು ನೋಡಿಯೇ ಇಲ್ಲ ಅಂತ ಹೇಳಿ. ಅಂದರೆ ಅಷ್ಟು ಇಂಪ್ರೆಸಿವ್ ಆಗಿ ಈ ಒಂದು ಸೀನ್ಗಳಿದೆ. ಇದು ಜಸ್ಟ್ ಕಟ್ಸ್. ಇದಕ್ಕೆ ಬೇರೆ ಬೇರೆ ಥರದ ಎಲಿಮೆಂಟ್ಸ್ ಆ್ಯಡ್ ಆದಾಗ ಆಗುವಂಥ ಅನುಭವ ಬೇರೆ. ಆ ಅರ್ಥದಲ್ಲಿ ಇವರು ಹುಮಾ ಕುರೇಶಿ ಅವರು ಹೇಳ್ಕೊಂಡಿರುವಂಥದ್ದು. ಇಲ್ಲಿ ತುಂಬ ಪ್ರಮುಖವಾದ ವಿಚಾರ ಐತಿ. ಇನ್ನೊಂದು ಏನಂತಂದರೆ, ಯಶ್ ಅವರ ಡೆಡಿಕೇಶನ್, ಯಶ್ ಅವರ ಅಭಿನಯದ ಒಂದು ಆಸಕ್ತಿ, ಸಿನಿಮಾ ಬಗ್ಗೆ ಇರುವಂಥ ಪ್ರೀತಿ, ಅದೆಲ್ಲವನ್ನು ಇವರು ಗಮನಿಸಿದ್ದಾರೆ. ಗಮನಿಸಿ ಹೇಳುವಂಥದ್ದು ಏನು ಅಂತಂದರೆ, ಒಬ್ಬ ಸ್ಟಾರ್ ನಟ ಯಶ್ ಅಂತೇಳಿ ಮೊದಲು ಅಂದ್ಕೊಂಡಿದ್ದೆ ನಾನು. ಆದರೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತಾನೆ ಅವರ ಅಭಿಮಾನಿ ನಾನಾದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇದು ಒಂದು ಒಳ್ಳೆ ಕಾಂಪ್ಲಿಮೆಂಟ್, ಹಾಗೆಯೇ ಒಳ್ಳೆ ಬೆಳವಣಿಗೆ ಯಶ್ ಅವರ ಚಿತ್ರ ಜೀವನದಲ್ಲಿ. ಇದೊಂದು ಒಳ್ಳೆ ವಿಚಾರ ಅಂತ ಹೇಳಿ ಹೇಳಿದವ್ರು ಯಾರು ಅಂತಂದರೆ, ಬಾಲಿವುಡ್ ಆ್ಯಕ್ಟರ್ಸು. ಸುಮ್ಮನೆ ಅಲ್ಲ, ಹೆಣ್ಮಕ್ಳು ಸುಮ್ಮನೆ ಏನು ಹೇಳಲ್ಲ. ಅವರ ಆಳ ಅಗಲ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಹೇಳುವಂಥದ್ದು. ಆ ಥರದ ಅರ್ಥದಲ್ಲಿ ಹುಮಾ ಕುರೇಶಿ ಈ ಒಂದು ವಿಚಾರವನ್ನು ಹೇಳ್ಕೊಂಡಿರುವಂಥದ್ದು. avplive.com ಅಂತ ಹೇಳಿ ಒಂದು ಚಾನಲ್ಲು. ಆ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹುಮಾ ಕುರೇಶಿ ಈ ವಿಚಾರವನ್ನು ಹೇಳ್ಕೊಂಡಿರುವಂಥದ್ದು. ಇದು ತುಂಬ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಇವರು ಮಾತಾಡಿದಂಥ ಕ್ಲಿಪ್ ಏನಿದೆ ಅದು ಶೇರ್ ಆಗ್ತಿದೆ, ವೈರಲ್ ಆಗ್ತಿದೆ. ಇದು ಸದ್ಯದ ವಿಚಾರ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋಣ. ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಪಕ್ಕಾ ಅನ್ನೋಂಥದ್ದು ಸದ್ಯ ಬರುವ ಮಾಹಿತಿ. ಗೀತು ಮೋಹನ್ ದಾಸ್ ಅವರ ಕಲ್ಪನೆ, ಯಶ್ ಅವರ ಕಲ್ಪನೆ, ಇಬ್ಬರು ಸೇರಿ ಮಾಡಿದಂಥ ಕತೆ. ಹಾಲಿವುಡ್ ಮಟ್ಟದಲ್ಲಿ ಈ ಚಿತ್ರ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಇದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಹಲವು ಭಾಷೆಯಲ್ಲಿ ಈ ಸಿನಿಮಾ ಬರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಈ ಚಿತ್ರ ತಯಾರಾಗಿದೆ. ವಿಶೇಷವಾಗಿ ಈ ಚಿತ್ರಕ್ಕೆ ರವಿ ಬಸ್ರೂರ್ ಸಂಗೀತ ಇದೆ. ತುಂಬ ವಿಚಾರಗಳು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಈಗಾಗಲೇ ಗೊತ್ತಿರುವಂಥದ್ದೇ. ರಿಲೀಸನ್ನು ವೇಟ್ ಮಾಡ್ತಿದ್ದಾರೆ. ರಿಲೀಸ್ ಪ್ಲ್ಯಾನ್ ಯಾವ ಥರ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಅತಿ ದೊಡ್ಡ ಹೆಮ್ಮೆನೂ ಇದೆ. ಯಾಕಂದರೆ ಕನ್ನಡಿಗ ಹಾಲಿವುಡ್ ಮಟ್ಟಕ್ಕೆ ಹೋಗಬೇಕು ಅಂತ ಕನಸು ಕಂಡಿದ್ದು, ಆ ಕನಸು ನನಸಾಗ್ತಾ ಇದೆ. ಎಲ್ಲರಿಗೂ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.